ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಎಎಸ್ ಅಧಿಕಾರಿ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಸತತ 9 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು, ಕೆಪಿಎಸ್ಸಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿದೆ. 9 ಗಂಟೆಗಳ ಕಾಲ ಸುದೀರ್ಘವಾಗಿ ಈಗಾಗಲೇ ಜಾಲಾಡ್ತಾ ಇದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಕಂಡುಬಂದಂತಹ ಬೆನ್ನಲ್ಲೇ ಹಲವು ಕಡೆ ಈಗಾಗಲೇ ರೇಡ್ ಆಗಿದೆ. ಇದೀಗ ಐಎಎಸ್ ಅಧಿಕಾರಿ ಮನೆಯ ಸರದಿ. ಸತತ 9 ಗಂಟೆಗಳ ಕಾಲ ನಿರಂತರವಾಗಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿದ್ದು, ಮನೆಯಲ್ಲಿ ಜ್ಞಾನೇಂದ್ರ ಸೇರಿದಂತೆ ಕುಟುಂಬಸ್ಥರು ಯಾರೂ ಇರಲಿಲ್ಲ ಅಂತ ಹೇಳಲಾಗ್ತದೆ. ಮನೆಯಲ್ಲಿರುವಂತಹ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ. ಜೆಸಿ ನಗರ ಪೊಲೀಸರಿಂದ ಜ್ಞಾನೇಂದ್ರ ಮನೆ ಬಳಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳಿಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ಜ್ಞಾನೇಂದ್ರ ಸೇರಿದಂತೆ ಕುಟುಂಬಸ್ಥರು ಯಾರೂ ಕೂಡ ರೇಡ್ ನಡೆದಂತಹ ಸಂದರ್ಭದಲ್ಲಿ ಇರಲಿಲ್ಲ ಅಂತ ಹೇಳಲಾಗ್ತದೆ. 9 ಗಂಟೆಯಿಂದ ನಿರಂತರವಾಗಿ ಈಗಾಗಲೇ ಶೋಧವನ್ನು ನಡೆಸಲಾಗ್ತಾ ಇದ್ದು, ಕಡತಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಜೆಸಿ ನಗರದ ಪೊಲೀಸರಿಂದ ಜ್ಞಾನೇಂದ್ರರ ಮನೆ ಬಳಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 400 ಪಶುವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಗರಣ ಸಂಬಂಧ ಇಡಿ ಕೂಡ ಅಖಾಡಕ್ಕಿಳಿದು ನಿರಂತರ ತನಿಖೆಯನ್ನು ಮಾಡ್ತಾ ಇದೆ. ಹಲವರ ಮನೆ ಮೇಲೆ ಈಗಾಗಲೇ ದಾಳಿ ಕೂಡ ಆಗಿದ್ದು, ಹಲವು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಗಮನಿಸ್ತಾ ಇದ್ವಿ, ಬರೋಬ್ಬರಿ 9 ಗಂಟೆಗಳ ಕಾಲ ನಿರಂತರ ಶೋಧ ಕಾರ್ಯವನ್ನು ನಡೆಸಲಾಯಿತು. ಕಡತಗಳ ಪರಿಶೀಲನೆ ಕೂಡ ಆಗಿದೆ. ದಾಖಲೆಗಳನ್ನು ತೆಗೆದುಕೊಂಡಿರುವಂತಹ ಇಡಿ ಅಧಿಕಾರಿಗಳು ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ.